3991 ಪುಟಗಳು 17 ಆರೋಪಿಗಳು ಪ್ರತ್ಯಕ್ಷ ಸಾಕ್ಷಿಗಳಿಂದಲೇ ಶಿಕ್ಷೆ ಫಿಕ್ಸ್ ರಾಕ್ಷಸಿ ಕೃತ್ಯದ ಅನಾವರಣ ಇದುವೇ ಚದುರಂಗದ ಮೊದಲ ಸ್ಟೋರಿ ರಾಕ್ಷಸ ದರ್ಶನ ಜೂನ್ 11ರಂದು ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತಹ ಮಾಹಿತಿ ಹೊರಬಿದ್ದಾಗಲೇ ನಾವು ಹೇಳಿದ್ವಿ ಇದೊಂದು ರಾಕ್ಷಸಿ ಕೃತ್ಯವನ್ನ ಎಸಗಿದ್ದಾರೆ ದರ್ಶನ್ ಮತ್ತು ಗ್ಯಾಂಗ್ ಮೆಂಬರ್ಸ್ ಅಂತ ಹೇಳಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 30ಕ್ಕೂ ಹೆಚ್ಚು ಏಟುಗಳು ಆ ವ್ಯಕ್ತಿಯ ಮೇಲಿತ್ತು ಆ ದೇಹದ ಮೇಲಿತ್ತು ಆತನ ಗಾಯಗಳು ಆತನ ದೇಹದಲ್ಲಿ ಕಂಡು ಬಂದಿದ್ವು ಅಷ್ಟೇ ಅಲ್ಲದೆ ಮೂಳೆ ಮುರಿತ ವೃಷಣಕ್ಕೆ ಒದ್ದಿರುವಂಥದ್ದು ಈ ರೀತಿಯಾಗಿ ಭೀಭತ್ಸವಾಗಿ ಆತನನ್ನ ಹತ್ಯೆ ಮಾಡಲಾಗಿತ್ತು ಯಾವಾಗ ಭೀಭತ್ಸವಾಗಿ ಹಲ್ಲೆಗೊಳಗಾಗಿ ಹತ್ಯೆಯಾದಂತಹ ಶವ ಸಿಕ್ತೋ ಪೊಲೀಸರಿಗೆ ಒಂದಂತೂ ಮನದಟ್ಟಾಗಿತ್ತು ಇದು ಮನುಷ್ಯರಂತೂ ಮಾಡುವಂತಹ ಕೆಲಸ ಅಲ್ಲ ಇದನ್ನೇನಾದ್ರೂ ಮಾಡದಿದ್ರೆ ಅದು ನರರಾಕ್ಷಸರು ಮಾತ್ರ ಮಾಡೋದಕ್ಕೆ ಸಾಧ್ಯ ಯಾಕಂದ್ರೆ ಮನುಷ್ಯತ್ವದ ಎಳ್ಳಷ್ಟು ಎಳೆಯೂ ಕೂಡ ಇಲ್ದಿರುವಂತಹ ವ್ಯಕ್ತಿಗಳಿಂದ ಮಾತ್ರ ಇಂಥದ್ದು ಆಗೋದಕ್ಕೆ ಸಾಧ್ಯ ಅನ್ನುವಂಥದ್ದು ಅವತ್ತೇ ಪೊಲೀಸರಿಗೆ ಕನ್ಫರ್ಮ್ ಆಗಿತ್ತು ಮತ್ತು ಅದಾದ ನಂತರನೇ ಖಾಕಿ ಅಷ್ಟೊಂದು ಅಲರ್ಟ್ ಆಗಿ ಇಂಚಿಂಚು ತನಿಖೆಯನ್ನು ಶುರು ಮಾಡ್ತು ಕಡೆಗೆ ಅದು ಹೋಗಿ ನಿಂತಿದ್ದು ಶೆಡ್ಗೆ ಆದ್ರೆ ಈಗ ಆ ಶೆಡ್ನಲ್ಲಿ ನಡೆದಿರುವಂತಹ ಎಲ್ಲ ಘಟನೆಗಳಿಗೂ ಕೂಡ ದಾಖಲೆ ಸಮೇತವಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋದಾದ್ರೆ ಶೆಡ್ಗೆ ದರ್ಶನ್ ಎಂಟ್ರಿ ಆಗಿದ್ದು ಯಾವಾಗ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗ ಉತ್ತರ ಸಿಕ್ಕಿದೆ ರೇಣುಕಾಸ್ವಾಮಿ ಕಿರ್ಚಾಡ್ತಾ ಇದ್ರೂ ಕೂಡ ದರ್ಶನ್ ಬಿಡ್ಲಿಲ್ವಾ ನೋಡಿ ಯಾವ ರೀತಿಯಾದಂತಹ ದರ್ಶನ ಇದು ಅಂತ ಹೇಳಿ ಶೆಡ್ನೊಳಗಿನ ರಾಕ್ಷಸಿ ಕೃತ್ಯವನ್ನ ಬಿಚ್ಚಿಟ್ಟಿದೆ ಚಾರ್ಜ್ ಶೀಟ್ ಯಾವ್ಯಾವ ಸ್ವರೂಪದಲ್ಲಿ ಇವರು ಏನೇನು ಮಾಡಿದ್ದಾರೆ ಅನ್ನೋದನ್ನ ಪೊಲೀಸರು ಸಂಪೂರ್ಣವಾಗಿ ಇಡೀ ಕಥೆಯನ್ನ ಇಡೀ ಘಟನೆಯನ್ನ ಕಂಪ್ಲೀಟ್ ಆಗಿ ಏನಾಗಿದೆ ಅನ್ನೋದನ್ನ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಬರೀತಾ ಹೋಗಿದ್ದಾರೆ ಈ ಚಾರ್ಜ್ ಶೀಟ್ ನ ಮೂಲಕವಾಗಿ ಎಷ್ಟೊತ್ತಿಗೆ ದರ್ಶನ್ ಎಂಟ್ರಿ ಆಗಿದ್ದು ಆ ಕ್ಷಣ ಹೇಗಿತ್ತು ಏನಾಗಿತ್ತು ಯಾವ ಸ್ವರೂಪದಲ್ಲಿ ಆಗ ರೇಣುಕಾಸ್ವಾಮಿ ಇದ್ದ ರೇಣುಕಾಸ್ವಾಮಿಯ ಗತಿ ಮುಂದೆ ಏನಾಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತ ಕಂಪ್ಲೀಟ್ ಡೀಟೇಲ್ಸ್ ಕೂಡ ನಿಮಗೆ ನೀಡ್ತಾ ಹೋಗ್ತೀನಿ ಬಹಳ ಮುಖ್ಯವಾಗಿ ನಾವಿಲ್ಲಿ ನೋಡ್ಬೇಕಾಗಿರುವಂಥದ್ದು ದರ್ಶನ್ ಎಂಟ್ರಿ ಯಾವಾಗ ಆಯ್ತು ಆ ಕ್ಷಣ ಹೇಗಿತ್ತು ಅಂತೇಳಿ ರೇಣುಕಾಸ್ವಾಮಿ ಶೆಡ್ಗೆ ಬರ್ತಾ ಇದ್ದಂತೆ ದರ್ಶನ್ ಗ್ಯಾಂಗ್ ಹಲ್ಲೆಯನ್ನ ನಡೆಸುತ್ತೆ ಅಂದ್ರೆ ಆತನನ್ನ ಕರ್ಕೊಂಡು ಬರ್ತಾರೆ ಯಾವಾಗ ಆತ ಕಾರ್ನಲ್ಲಿ ಹತ್ತಿ ಕೂತ್ಕೊಂಡು ಮಿಡ್ಲಲ್ಲಿ ಆನ್ ದ ವೇ ಬರ್ತಾ ಶೆಡ್ ವರೆಗೂ ತಲುಪ್ತಾರಲ್ಲ ಅವರಿಗೆ ಲೊಕೇಶನ್ ಡೈರೆಕ್ಷನ್ ಬರುತ್ತೆ ಶೆಡ್ಗೆ ಹೋಗಿ ಅಂತ ಹೇಳಿ ಅಲ್ಲಿಂದಲೇ ಶುರು ಆಗುತ್ತೆ ಇವರ ಆಟಾಟೋಪ ರೇಣುಕಾಸ್ವಾಮಿ ರಘು ಬಿಟ್ಟು ಎಲ್ಲರನ್ನೂ ಕೂಡ ಹೊರಗೆ ಕಳಿಸಿದ್ದ ಗ್ಯಾಂಗ್ ಅಲ್ಲಿ ಯಾವ ರಾಘು ಬಂದಿದ್ದಲ್ಲ ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಬಂದಿರುವಂತಹ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ಆತನನ್ನ ಬಿಟ್ಟು ಆತ ಮತ್ತು ರೇಣುಕಾಸ್ವಾಮಿ ಇವರಿಬ್ಬರನ್ನ ಬಿಟ್ಟು ಉಳಿದವರನ್ನೆಲ್ಲ ಹೊರಗಡೆ ಕಳಿಸ್ತಾರೆ ಡ್ರೈವರ್ ಮತ್ತು ಇತರರನ್ನ ರೇಣುಕಾಸ್ವಾಮಿ ಬಟ್ಟೆ ಬಿಚ್ಚಿ ಸಿನಿಮೀಯ ಸ್ಟೈಲ್ ನಲ್ಲಿ ಅಲ್ಲಿ ಹಲ್ಲೆ ನಡೆಸಲಾಗುತ್ತೆ ಆತನ ಬಟ್ಟೆ ಬಿಚ್ಚಿ ಹೊಡಿತಾರೆ ನಿಜಕ್ಕೂ ಕೂಡ ಈ ಗ್ಯಾಂಗ್ ಎಷ್ಟು ಕ್ರೌರ್ಯತೆಯನ್ನು ಹೊಂದಿತ್ತು ಅನ್ನುವಂಥದ್ದು ದರ್ಶನ್ ಎಂಟ್ರಿ ಆದ ನಂತರ ಗೊತ್ತಾಗುತ್ತೆ ಯಾಕಂದ್ರೆ ಇವರು ಬಟ್ಟೆ ಬಿಚ್ಚಿ ಹೊಡಿತಾರೆ ಹಲ್ಲೆಯಾದ ಕೆಲ ಹೊತ್ತಿನಲ್ಲೇ ಶೆಡ್ನೊಳಕ್ಕೆ ಎಂಟ್ರಿ ಕೊಡ್ತಾನೆ ದರ್ಶನ್ ಮತ್ತು ಪವಿತ್ರ ಹೀರೋ ಹೀರೋಯಿನ್ ರೀತಿಯಲ್ಲಿ ಇಬ್ರು ಕೂಡ ಜೊತೆಯಲ್ಲಿ ಬರ್ತಾರೆ ಶೆಡ್ನ ಒಳಕ್ಕೆ ಇವರ ಲೊಕೇಶನ್ ಇರುವಂಥದ್ದು ಶೆಡ್ ಇವರ ಸೆಟ್ ಇರುವಂಥದ್ದು ಶೆಡ್ ಹೊಡೆಯೋದಿಕ್ಕೆ ನಿಗದಿಪಡಿಸಿದಂತಹ ಜಾಗ ಶೆಡ್ ದರ್ಶನ್ ಹಲ್ಲೆಯಿಂದ ರೇಣುಕಾಸ್ವಾಮಿ ಕಿರ್ಚಾಡ್ತಾ ಇದ್ದ ಅಂದ್ರೆ ಆತನ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿತ್ತು ಅಂತ ಹೇಳಿದ್ರೆ ದರ್ಶನ್ ಒಂದೊಂದು ಏಟು ಕೊಟ್ಟಾಗ್ಲೂ ಕೂಡ ಆತ ಕಿರ್ಚಾಡ್ತಾ ಇದ್ದ ರೇಣುಕಾಸ್ವಾಮಿ ನಂದು ತಪ್ಪಾಯ್ತು ಅನ್ನುವಂಥದ್ದನ್ನ ಕೇಳ್ಕೊಳ್ತಾ ಇದ್ದ ರೇಣುಕಾಸ್ವಾಮಿ ಕಿರ್ಚಾಟ ಕಂಡು ಗಾಬರಿ ಆಗ್ತಾರೆ ಹೊರಗಡೆ ಇದ್ದಂತಹ ಅನು ಜಗ್ಗ ಮತ್ತು ರವಿ ಈ ಮೂವರು ಈತನನ್ನ ಕರ್ಕೊಂಡು ಬಂದಂಥವ್ರಲ್ಲಿ ಜೊತೆಗೆ ಇದ್ದಂಥವ್ರು ಅನು ಜಗ್ಗ ಮತ್ತು ರವಿ ಅವ್ರಿಗೆ ಗಾಬರಿ ಆಗತ್ತೆ ರೇಣುಕಾಸ್ವಾಮಿ ಕಿರ್ಚಾಟದ ಸೌಂಡ್ ಅನ್ನ ಕೇಳಿದ ಸಂದರ್ಭದಲ್ಲಿನೇ ಆ ಧ್ವನಿ ಕೇಳಿದಂತ ಸಂದರ್ಭದಲ್ಲಿ ಅವರು ಗಾಬರಿಗೊಳಗಾಗ್ತಾರೆ ರೇಣುಕಾಸ್ವಾಮಿ ಕಿರ್ಚಾಟವನ್ನ ಕೇಳಿದ ನಂತರ ಯಾಕಂದ್ರೆ ದರ್ಶನ್ ಆ ರೀತಿಯ ಕ್ರೌರ್ಯವನ್ನ ಅದರ ಒಳಗಡೆ ಎಸಗ್ತಾ ಇದ್ದ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಬೇಕಿಲ್ಲ ಅಂಥದ್ದೊಂದು ಪರಿಸ್ಥಿತಿ ಪಟ್ಟಣಗೆರೆ ಶೆಡ್ನಲ್ಲಿ ಆಗ ಸಂಭವಿಸಿತ್ತು ಅಂಥದ್ದೊಂದು ಪರಿಸ್ಥಿತಿ ಆ ಪಟ್ಟಣಗೆರೆ ಶೆಡ್ನ ಒಳಗಡೆ ದರ್ಶನ್ ಮತ್ತು ಗ್ಯಾಂಗ್ ಸೃಷ್ಟಿ ಮಾಡಿತ್ತು ರೇಣುಕಾಸ್ವಾಮಿಯ ಪರದಾಟ ಅಲ್ಲಿಗೆ ಬಂದು ತಲುಪಿತ್ತು ಇದಾದ ನಂತರ ಇರುವಂಥದ್ದು ಬಹಳ ಮುಖ್ಯವಾಗಿ FSL ರಿಪೋರ್ಟ್ಗೆ ಸಂಬಂಧಪಟ್ಟಿರುವಂತಹ ಅಂಶ FSL ರಿಪೋರ್ಟ್ನಲ್ಲಿ ಇರುವಂಥದ್ದು ಮತ್ತು ವಿಶೇಷವಾಗಿ ಆತನ
ಮರಣೋತ್ತರ ಪರೀಕ್ಷೆಯನ್ನು ನಡೆಸಿದ್ದಾರೆ. ಅದರಲ್ಲಿ ಡೆವಿಲ್ ಗ್ಯಾಂಗ್ನ ಕ್ರೌರ್ಯ ಮತ್ತಷ್ಟು ಅನಾವರಣಗೊಂಡಿದೆ. ಇದೆಲ್ಲವೂ ಕೂಡ ಚಾರ್ಜ್ ಶೀಟ್ನಲ್ಲಿರುವಂತಹ ಅಂಶಗಳು. ಅಂದರೆ ಇದಕ್ಕೆ ಸಂಬಂಧಪಟ್ಟಂಥ ಅನೇಕ ಅಂಶಗಳನ್ನು ಈ ಹಿಂದೆಯೂ ಕೂಡ ನ್ಯೂಸ್ 18 ಕನ್ನಡ ನಿಮಗೆ ನೀಡ್ತಾ ಬಂದಿತ್ತು. ಕಂಪ್ಲೀಟ್ ಆದಂಥ ನಿಖರವಾದಂಥ ಮಾಹಿತಿಯನ್ನು, ಇಲ್ಲ ಹಂಗಾಯ್ತಂತೆ, ಅವಳು ಹಿಂಗೆ ಹೇಳಿದ್ಲಂತೆ, ಈ ರೀತಿಯಾದಂಥ ಕಥೆಗಳನ್ನು ಹೇಳ್ತಾ ಇಲ್ಲ. ನಿಖರವಾಗಿ ಏನು ನಡೆದಿದೆ ಅವಷ್ಟನ್ನು ಮಾತ್ರನೇ ನಾವು ನಿಮಗೆ ಹೇಳುವಂಥದ್ದು. ಯಾಕಂದರೆ ಸ್ಪಷ್ಟವಾದಂತಹ ಮತ್ತು ನಿಮ್ಮನ್ನು ದಾರಿ ತಪ್ಪಿಸದೇ ಇರುವಂತಹ ಮಾಹಿತಿಯನ್ನು ಮಾತ್ರ ಈ ವಿಚಾರದಲ್ಲಿ ನ್ಯೂಸ್ 18 ಮೊದಲಿಗೂ ಕೂಡ ನೀಡ್ತಾ ಬಂದಿತ್ತು. ಇವಾಗಲೂ ಕೂಡ ಅದನ್ನೇ ಹೇಳ್ತಾ ಇದ್ವಿ. ಡೆವಿಲ್ ಗ್ಯಾಂಗ್ ಯಾವ ಸ್ವರೂಪದಲ್ಲಿ ಕ್ರೌರ್ಯವನ್ನು ಮೆರೆದಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇರುವಂಥದ್ದು ಆತನ ಮರಣೋತ್ತರ ಪರೀಕ್ಷೆಗೆ ಸಂಬಂಧಪಟ್ಟಿರುವಂತಹ ಅಂಶಗಳನ್ನು ನೋಡಬೇಕು. ಅಲ್ಲಿ ಎದೆಯ ಎಲುಬು ಮುರಿತ ಆಗಿದೆ. ಅಂದರೆ ಎದೆಗೆ ಸಾಮಾನ್ಯವಾಗಿ ಎದೆಯ ಎಲುಬು ಅಷ್ಟು ಸುಲಭದಲ್ಲಿ ಬಿದ್ದರೂ ಕೂಡ ಮುರಿಯೋದಿಲ್ಲ. ಅದು ಮುರಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಇರುವಂಥ ಆಘಾತ ಎಷ್ಟಾಗಿರಬೇಕು. ಹೊಡೆದು ಮುರಿಬೇಕು ಅಂತ ಹೇಳಿದ್ರೆ ಇನ್ನು ಯಾವ ರೀತಿ ಅದಕ್ಕೆ ಹೊಡೆದಿರಬೇಕು ಅನ್ನೋದು ನಿಮಗೆ ಅರ್ಥ ಆಗ್ಬೋದು. ಶ್ವಾಸಕೋಶಕ್ಕೆ ಪಕ್ಕೆಲುಬು ಚುಚ್ಚಿ ಆತ ಸತ್ತಿದ್ದಾನೆ. ಶ್ವಾಸಕೋಶದ ಒಳಕ್ಕೆ ಪಕ್ಕೆಲುಬು ಚುಚ್ಚಿ ನಂತರ ಆತ ಸತ್ತಿದ್ದಾನೆ. ಮೊಣಕಾಲು ಮೂಳೆ ಕೂಡ ಮುರಿತಕ್ಕೊಳಗಾಗಿದೆ. ಅಂದರೆ ನೆಲದಲ್ಲಿ ಮಲಗಿಸಿ ಬಹುಶಃ ಒದ್ದಿರ್ತಾರೆ, ಆ ಲೆವೆಲ್ಗೆ ಒದ್ದಿರ್ತಾರೆ, ಮೊಣಕಾಲಿಗೆ ಒದ್ದಿರ್ತಾರೆ. ಹಾಗಾಗಿ ಮೊಣಕಾಲಿನ ಮೂಳೆ ಅಷ್ಟು ಸುಲಭದಲ್ಲಿ ಮುರಿಯೋದಿಲ್ಲ. ಆದರೆ ಹೆಂಗೆ ಹೊಡೆದಿರ್ಬೋದು, ಹೆಂಗೆ ಒದ್ದಿರ್ಬೋದು, ಇವರಲ್ಲಿರುವಂತಹ ಕ್ರೌರ್ಯತೆ ಎಷ್ಟಿದ್ದಿರ್ಬೋದು ಅಂತೇಳಿ. ಬಲಗಣ್ಣಿಗೂ ಕೂಡ ಈ ರೇಣುಕಾಸ್ವಾಮಿಯ ಬಲಗಣ್ಣಿಗೂ ಕೂಡ ಗಂಭೀರವಾದಂತಹ ಗಾಯಗಳಾಗಿದ್ವು. ಆತನ ಫೋಟೋವನ್ನು ಫಸ್ಟ್ ನಾವು ನಿಮಗೆ ತೋರಿಸಿದ್ವಿ. ನ್ಯೂಸ್ 18 ಫಸ್ಟ್ ಟೈಮ್ ತೋರಿಸಿತ್ತು. ಆತನ ಡೆಡ್ ಬಾಡಿಯ ಸ್ವರೂಪ ಹೆಂಗಿತ್ತು ಅನ್ನೋದರ ಬಗ್ಗೆ ಕಂಪ್ಲೀಟ್ ಆದಂತಹ ಡೀಟೇಲ್ಸನ್ನು ತೋರಿಸಿದ್ವಿ. ಅದರಲ್ಲಿರುವಂತಹದ್ದು ಆತನ ಆ ಒಂದು ಡೆಡ್ ಬಾಡಿಯ ಆ ಫೋಟೋಗಳನ್ನು ನೀವು ಗಮನಿಸ್ತಾ ಇರ್ಬೋದು. ಅದನ್ನು ಕಂಪ್ಲೀಟ್ ಆಗಿ ನಾವು ನಿಮಗೆ ಮೊದಲಿಗೆ ತೋರಿಸಿದ್ದೆ ನ್ಯೂಸ್ 18 ಯಾವ ಸ್ವರೂಪದಲ್ಲಿ ಆ ಒಂದು ಡೆಡ್ ಬಾಡಿಯಲ್ಲಿ ಗಾಯಗಳಿದ್ವು ಅನ್ನೋದ್ರ ಬಗ್ಗೆ. ಒಂದೊಂದು ಪಾರ್ಟ್ಗಳನ್ನು ತೆಗೆದು ನೋಡಿದ್ರು ಕೂಡ ಅಲ್ಲಿ ಯಾವುದೇ ಭಾಗದಲ್ಲೂ ಕೂಡ, ಒಂದು ದೇಹದ ಯಾವುದೇ ಭಾಗದಲ್ಲೂ ಕೂಡ ಇಲ್ಲಿ ಗಾಯ ಆಗಿಲ್ಲ ಅಂತ ಹೇಳೋದಕ್ಕೆ ಚಾನ್ಸೇ ಇಲ್ಲ. ಅಷ್ಟು ಸ್ವರೂಪದಲ್ಲಿ ಗಾಯಗಳನ್ನು ಮಾಡಿದ್ದಾರೆ. ತಲೆ ಮತ್ತು ಮೆದುಳಿಗೆ ಗಂಭೀರವಾದಂತಹ ಗಾಯಗಳಾಗಿದ್ವು. ಅಲ್ಲಿ ರಕ್ತ ಸೋರಿಕೆ ಆಗ್ತಾ ಇತ್ತು. ಆತನ ತಲೆಯನ್ನ ಲಾರಿಗೆ ಹೋಗಿ ಜಜ್ಜಿದ್ದಾರೆ ಇವರು. ಅಂದರೆ ಲಾರಿಯನ್ನು ನಿಲ್ಲಿಸಿದಂತಹ ಲಾರಿಗೆ ಹೋಗಿ ಅದರ ಬಾಡಿಗೆ ಜಜ್ಜಿದಾಗ ಏನಾಗಬೇಡ, ತಲೆ ಅದೇನು ಬಾಲ್ ಅಲ್ಲ, ಅದು ತಲೆ ಅನ್ನುವಂಥದ್ದು. ಆ ರೀತಿಯಲ್ಲಿ ಜಜ್ಜಿದ್ದಾರೆ. ಮೆದುಳಿನಿಂದ ರಕ್ತಸ್ರಾವ ಆಗಿದೆ. ಅದರಿಂದ ಅದು ಕೂಡ ಆತನ ಸಾವಿನ ಕಾರಣಗಳಲ್ಲಿ ಮತ್ತೊಂದಾಗುತ್ತೆ. ಅದಾದ ನಂತರ ಏನು ಮಾಡ್ತಾರೆ ಇವರು? ಅದಾದ ನಂತರ ಪ್ರಾಣಿಯಂತೆ ಶವವನ್ನು ಎಳೆದೊಯ್ತಾರೆ ಈ ಆರೋಪಿಗಳು. ಒಂದು ಬೀದಿ ನಾಯಿಗೂ ಕೂಡ, ಅದು ಸತ್ತ ನಂತರವೂ ಕೂಡ ಅದರ ಸತ್ತಿರುವಂತಹ ಆ ಬೀದಿ ನಾಯಿಗೂ ಕೂಡ ಒಂದು ಗೌರವವನ್ನು ಕೊಡಬೇಕು ಅಂಥೇಳಿ ನಾವು ಮನುಷ್ಯನಾದಂಥವ್ರು ಬಯಸ್ತೀವಿ. ಆದರೆ ಇಲ್ಲಿ ಒಬ್ಬ ವ್ಯಕ್ತಿಯನ್ನು ಕೊಂದಿದ್ದಾರೆ. ಕೊಂದ ನಂತರ ಪ್ರಾಣಿನ ಎಳ್ಕೊಂಡು ಹೋದಂಗೆ ಶವವನ್ನು ಎಳೆದೊಯ್ದಿದ್ದಾರೆ ಈ ಆರೋಪಿಗಳು. ಆ ಸ್ವರೂಪದ ಕ್ರೌರ್ಯ ಇವರಲ್ಲಿತ್ತು. ನಂತರ ಎಳ್ಕೊಂಡು ಹೋಗಿ ಕಾರಿನ ಡಿಕ್ಕಿಗೆ ಶವವನ್ನು ಎಸಿತಾರೆ ಈ ಆರೋಪಿಗಳು. ಲಿಟ್ರಲಿ ಎಸಿತಾರೆ ಈತನ ಶವವನ್ನು. ಅಂದರೆ ಯಾವುದೋ ಒಂದು ಬೀದಿ ಹೆಣ ಅನ್ನುವಂತಹ ರೀತಿಯಲ್ಲಿ ಎಸಿತಾರೆ. ನಂತರ ಅದನ್ನು ಡಿಸ್ಪೋಸ್ ಮಾಡೋದಕ್ಕೆ ಹೋಗ್ತಾರೆ. ದರ್ಶನ್ ಬಟ್ಟೆಯ ಮೇಲೆ ಸ್ವಾಮಿಯ ರಕ್ತದ ಕಲೆಯೂ ಕೂಡ ಪತ್ತೆಯಾಗಿತ್ತು. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಲುಮಿನಾರ್ ಟೆಸ್ಟ್ನಲ್ಲೂ ಕೂಡ, ಯಾಕಂದ್ರೆ ಬಟ್ಟೆಯಲ್ಲಿ ಕಲೆ ಇತ್ತಲ್ಲ, ಇದನ್ನು ತೆಗೆದು ಹೋಗಿ ಏನು ಮಾಡಿದ್ದಾರೆ ಇವರೆಲ್ಲ, ವಾಶ್ ಮಾಡಿದ್ದಾರೆ. ಆದರೆ ವಾಶ್ ಮಾಡಿದ್ರೂ ಕೂಡ ಲುಮಿನಾರ್ ಟೆಸ್ಟ್ ಮೂಲಕವಾಗಿ ಅದರಲ್ಲಿರುವಂತಹ ರಕ್ತದ ಕಲೆಯನ್ನು ಪತ್ತೆ ಹಚ್ಚಲಾಗಿದೆ. ಅದರಲ್ಲಿ DNA ಟೆಸ್ಟ್ ಮಾಡಿದಾಗ ಅದು ಈ ವ್ಯಕ್ತಿಯದ್ದು, ಈ ರೇಣುಕಾಸ್ವಾಮಿಯದ್ದು ಅನ್ನೋದು ಗೋಚರ ಆಗಿದೆ. ದರ್ಶನ್ ಸೇರಿದಂತೆ 6 ಆರೋಪಿಗಳ ಬಟ್ಟೆಯ ಮೇಲೆ ರಕ್ತದ ಕಲೆಗಳಿದ್ವು. 6 ಜನ ಆರೋಪಿಗಳ ಮೇಲೆ ರಕ್ತದ ಕಲೆ ಇತ್ತು. ಅಂದ್ರೆ ಈತನ ಮೈ ಮೇಲೆ ರಕ್ತ ಇತ್ತು ಮತ್ತು ದರ್ಶನ್ನ ಬಟ್ಟೆ ಮೇಲೆ ರಕ್ತ ಇತ್ತು ಅಂತ ಹೇಳಿದ್ರೆ, ದರ್ಶನ್ ನಾನು ಹೋದೆ, 2 ಏಟ್ ಕೊಟ್ಟೆ, ಯಾಕಪ್ಪ ಹಿಂಗೆ ಕಳಿಸಿದ್ಯಾ ಅಂತ ಹೇಳಿದೆ, 2 ಕೆನ್ನೆಗೆ ಬಾರಿಸಿದೆ, ಅಷ್ಟು ಸಿಂಪಲ್ ಆಗಿರಲಿಲ್ಲ. ದರ್ಶನ್ ಅಲ್ಲಿ ಇದ್ದಾಗಲೇನೆ ಆತನ ಮೈ ಮೇಲಿಂದ ರಕ್ತ ಸುರಿತಾ ಇತ್ತು ಅನ್ನುವಂಥದ್ದು ಈ ರಕ್ತದ ಕಲೆಗಳು ಹೇಳ್ತಾ ಇರುವಂತಹ ಸಾಕ್ಷ್ಯ ಆಗುತ್ತೆ. ರೇಣುಕಾಸ್ವಾಮಿ ಮೇಲೆ ಮನಸೋ ಇಚ್ಛೆ ಹಲ್ಲೆ ನಡೆಸಿದೆ ಡೆವಿಲ್ ಗ್ಯಾಂಗ್. ಅವ್ರಿಗೆ ಎಷ್ಟು ಇಷ್ಟ ಬಂದಿದೆಯೋ, ಯಾವ ಸ್ವರೂಪದಲ್ಲಿ ಹೊಡಿಬೋದು ಎಲ್ಲ ರೀತಿಯಲ್ಲಿ ಹೊಡಿದ್ದಾರೆ. ಯಾವುದೇ ಗ್ಯಾಂಗ್ಸ್ಟರ್ಗಳು ಕೂಡ ಈ ರೀತಿಯಾಗಿ ಮಾಡೋದಿಲ್ಲ. ನಿಮಗೆ ಅತ್ಯಂತ ಕ್ರೂರಿಗಳಾಗಿರುವಂತಹ ಯಾವುದೇ ರೌಡಿಗಳು ಕೂಡ ಇದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ಸ್ವರೂಪದಲ್ಲಿ ಇವರು ಮಾಡಿದ್ದಾರೆ. ಕೈಗಳಿಂದ ಹಲ್ಲೆ, ಕಾಲುಗಳಿಂದ ತುಳಿದು ಹಲ್ಲೆಯನ್ನು ನಡೆಸಿದ್ದಾರೆ. ಅಂದರೆ ಒಬ್ಬ ಸಿಕ್ಕಿದಲ್ಲ, ಸಿಕ್ಕ ಬಾರಿಸ್ಬಿಡೋಣ ಅನ್ನೋಂಥ ರೀತಿಯಲ್ಲಿ, ಏನೂ ಆಗಲ್ಲ ಅನ್ನೋಂಥ ರೀತಿಯಲ್ಲಿ ಹೊಡೆದಂಗೆ ಹೊಡೆದಿದ್ದಾರೆ, ಅಥವಾ ಅವನನ್ನು ಕೊಲ್ಲೇಬೇಕು ಅಂತ ಹೇಳುವಂಥ ರೀತಿಯಲ್ಲಿ ಹೊಡಿದ್ದಾರೆ. ಯಾಕಂದರೆ ಏನೂ ಆಗಲ್ಲ ಅಂತೇಳಿ ಹೊಡೆಯುವಂಥ ಚಾನ್ಸ್ ಇರೋದಿಲ್ಲ. ಈ ರೀತಿಯಾಗಿ ಹೊಡೆದ್ರೆ ಸತ್ತೋಗ್ಬೋದು ಅನ್ನೋಂಥದ್ದು ಮಿನಿಮಮ್ ಕಾಮನ್ ಸೆನ್ಸ್ ಯಾರೇ ಫೈಟ್ ಮಾಡ್ತಾ ಇರ್ಬೋದು. ನೀವು ನಿಮ್ಮ ಸ್ನೇಹಿತರ ಜೊತೆಗೆ ಸುಮ್ಮನೆ ಏನಾದ್ರು ಗುದ್ದಾಡ್ತೀವಿ, ಹೊಡಿವಾಗಲೂ ಕೂಡ ಜಾಗ್ರತೆಯಿಂದ ಇರಬೇಕು ಅನ್ನೋಂಥ ರೀತಿಯಲ್ಲಿ ಯಾವುದೇ ಸಿಟ್ಟಿನಲ್ಲೂ ಕೂಡ ಅಂದ್ಕೊಳ್ತಾರೆ. ಯಾಕಂದರೆ ಎದುರವನು ಸಾಯಬಾರ್ದು ಅನ್ನೋಂಥದ್ದು ಕನಿಷ್ಠ ಪರಿಜ್ಞಾನ ಇರುತ್ತೆ. ಕೈಗಳಿಂದ ಹಲ್ಲೆ, ಕಾಲಿಂದಲೂ ಕೂಡ ಒದ್ದಿದ್ದಾರೆ ಇವರು. ಆ ಸ್ವರೂಪದಲ್ಲಿ ಹಲ್ಲೆಯನ್ನು ನಡೆಸ್ತಾರೆ. ಕ್ರೌರ್ಯಕ್ಕೆ ಮಿತಿಯೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಹೊಡೆದಿದ್ದಾರೆ.
ಮರದ ಲಾಠಿ, ಮರದ ಕೊಂಬೆ, ಹಾಗೆಯೇ ಹಗ್ಗ ಇವುಗಳನ್ನು ಕೂಡ ಈಗಾಗಲೇ ವಶಪಡಿಸಿಕೊಳ್ಳಲಾಗಿದೆ. ರೇಣುಕಾಸ್ವಾಮಿ ದೇಹದ ಮೇಲೆ 39 ಗಾಯದ ಗುರುತುಗಳಿದ್ವು. ಅಂದರೆ ಇದು ಗಾಯ ಆಗಿರೋ ಗುರುತುಗಳು ಇವು. ಕೇವಲ 39 ಅಲ್ಲ, ಅವ್ರು ಹೊಡೆದಿರೋದೇ 39 ಏಟಲ್ಲ, 39 ಗಾಯದ ಗುರುತುಗಳು ಆತನ ದೇಹದ ಮೇಲೆ ಇರುತ್ತೆ. ಹಾಗಾದ್ರೆ ಇನ್ನು ಎಷ್ಟು ಹೊಡೆದಿರ್ಬೋದು ಅಂತೇಳಿ ಯೋಚನೆ ಮಾಡ್ಬೋದು. ಆತನ ವೃಷಣಕ್ಕೂ ಕೂಡ ಹಾನಿಯಾಗಿತ್ತು. ಒಬ್ಬ ಹುಡುಗನನ್ನು ಈ ರೀತಿಯ ಕರ್ಕೊಂಡ್ಬಂದು ವೃಷಣಕ್ಕೆ ಹೊಡಿತಾರೆ ಅಂತ ಹೇಳಿದಾಗ ಅದನ್ನು ಕೊಲ್ಲಬೇಕು, ಆತನನ್ನು ಕೊಲ್ಲಬೇಕು ಅನ್ನೋದು ಬಿಟ್ಟು ಬೇರೆ ಯಾವ ಉದ್ದೇಶ ಇರೋಕ್ಕೆ ಸಾಧ್ಯನೇ ಇಲ್ಲ. ಶಾಕ್ ಕೊಟ್ಟು ಕೂಡ ಕೊಲೆಯನ್ನು ಮಾಡಿದ್ದಾರೆ. ವಿದ್ಯುತ್ ಶಾಕ್ ಕೊಟ್ಟಿದ್ದಾರೆ. ಮೆಗ್ಗರ್ ಮಿಷನ್ ಇಟ್ಕೊಂಡು ಶಾಕ್ ಕೊಟ್ಟಿದ್ದಾರೆ. ಬಹುಶಃ ಆತನನ್ನು ರಿವೈವ್ ಮಾಡೋಣ, ಆತನ ಬದುಕಿಸುವ ಅನ್ನುವಂತಹ ಪ್ರಯತ್ನವನ್ನು ಮಾಡಿದಾರೋ ಅಥವಾ ಆತನ ಕೊಲ್ಲಬೇಕು ಅಂತೇಳಿ ಮಾಡಿದಾರೋ, ಒಟ್ಟಿನಲ್ಲಿ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಮೈ ಮೇಲಿದ್ದಂತಹ ಚಿನ್ನದ ಆಭರಣಗಳನ್ನು ಸುಲಿಗೆ ಮಾಡಿದ್ದಾರೆ. ಇವರಿಗೆ ಕೊಂದು ಸಮಾಧಾನ ಆಗಲಿಲ್ಲ. ಎಂಥ ಬರಗೆಟ್ಟವರ ರೀತಿಯಲ್ಲಿ ಆಡಿದ್ದಾರೆ ಅಂತ ಹೇಳಿದ್ರೆ, ನಂತರ ಆತನ ಚಿನ್ನದ ಚೈನನ್ನು ಕದಿದ್ದಾರೆ. ಈ ಸ್ವರೂಪದಲ್ಲಿ ಚಿನ್ನದ ಚೈನು, ಉಂಗುರ ಹಾಗೂ ಒಂದು ವಾಚನ್ನು ಕೂಡ ಇವರು ಕದ್ಕೊಂಡು ಹೋಗಿದ್ದಾರೆ. ಅಂದರೆ ಆ ಬಡಪಾಯಿಯ ದೇಹದಲ್ಲಿದ್ದಂತಹ ಚಿನ್ನದ ಉಂಗುರ, ಆ ಚೈನು, ವಾಚು ಇವುಗಳನ್ನು ಕೂಡ ಕದ್ಕೊಂಡು ಹೋಗುವಷ್ಟು ಬರಗೆಟ್ಟಿದ್ರು ಇವರು ಅಂತ ಹೇಳಿ. ಇದರಲ್ಲಿ ಯಾರ ಪಾತ್ರ ಏನಿತ್ತು? ಈ ಡಿ ಗ್ಯಾಂಗ್ 17 ಜನರ ಪಟಾಲಂ ಇತ್ತಲ್ಲ, ಈ 17 ಜನರ ಪಟಾಲಂ ಯಾರ್ಯಾರ ಮೇಲೆ ಏನೇನಾಗಿದೆ? A1 ಪವಿತ್ರ ಗೌಡ, ಈಕೆನೇ ಇದರ ಸೆಂಟರ್ ಆಫ್ ಈ ಕ್ರೈಮ್ಗಿರುವಂತಹ ಸೆಂಟರ್ ಪಾಯಿಂಟ್, ಇವಳೇನೆ ಕೇಂದ್ರ ಬಿಂದು ಕೂಡ ಈಕೆನೆ. ಈಕೆಯ ಕಾರಣಕ್ಕಾಗಿಯೇ ಈ ಕೊಲೆ ನಡೆಯುತ್ತೆ. ಕೊಲೆ ಮಾಡೋದಕ್ಕೆ ಮೂಲ ಕಾರಣ ಈಕೆ ಆಗ್ತಾಳೆ ಅನ್ನುವಂಥದ್ದನ್ನ ಚಾರ್ಜ್ ಶೀಟ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇವಳ ಕಾರಣಕ್ಕಾಗಿ ಕೊಲೆ ಆಗಿದೆ, ಪವಿತ್ರ ಗೌಡಳ ಕಾರಣಕ್ಕಾಗಿ ಅಂತೇಳಿ. ಹಲ್ಲೆ ನಡೆಸುವಾಗ ಸ್ಥಳದಲ್ಲಿ ಈಕೆ ಹಾಜರಿದ್ಲು. ಇವಳೇ ಹಾಜರಿದ್ಲು. ಅಷ್ಟೇ ಅಲ್ಲದೆ ಈಕೆಯ ಬಳಿ ಆತ ಕೈ ಮುಗಿದು ಕೇಳ್ಕೊಳ್ತಾನೆ. ಚಪ್ಪಲಿಯಲ್ಲಿ ಹೊಡೆದಿದ್ದಾಳೆ ಇವಳು. ಚಪ್ಪಲಿಯಲ್ಲಿ ಆತನಿಗೆ, ರೇಣುಕಾಸ್ವಾಮಿಗೆ ಹೊಡೆದಿದ್ದಾಳೆ ಇವಳು. ಹಾಗೆಯೇ ಶೆಡ್ CCTVಯಲ್ಲಿ ಪವಿತ್ರ ಗೌಡಳ ಚಲನವಲನವು ಕೂಡ ಸೆರೆಯಾಗಿದೆ. ಆಕೆ ಅಲ್ಲಿ ಇದ್ಲು ಅನ್ನೋದು ದೃಢಪಟ್ಟಿದೆ. ಆಕೆಯ ಟವರ್ ಲೊಕೇಶನ್ ಕೂಡ ಅದನ್ನು ಹೇಳಿದೆ. ಆಕೆಯೂ ಕೂಡ ಶೆಡ್ನಲ್ಲಿ ಇದ್ಲು. ಏಕೈಕ ಮಹಿಳೆ ಈ ಇದರಲ್ಲಿ ಆರೋಪ ಪಟ್ಟಿಯಲ್ಲಿ, ಆರೋಪಿಗಳಲ್ಲಿ ಈಕೆ ಏಕೈಕ ಮಹಿಳೆ ಅಂತ ಹೇಳ್ತಾರಲ್ಲ, ಈ ಏಕೈಕ ಮಹಿಳೆಯೇ ಅಲ್ಲಿ ಇದ್ಲು. ಸ್ವಾಮಿ ಕಿಡ್ನಾಪ್ ಮಾಡಿಸಿರುವಾತ ಈತ A2 ದರ್ಶನ್. ಈತನ ಬಹಳ ದೊಡ್ಡದಾದಂತಹ ಘನಕಾರ್ಯ ಆಕೆಯನ್ನು ಮೆಚ್ಚಿಸೋದಿಕ್ಕೆ ಬೇಕಾಗಿ ಒಂದು ಆತನ ಕಿಡ್ನಾಪ್ ಮಾಡಿರುವಂಥದ್ದು, ಹಲ್ಲೆ, ಕೊಲೆ, ಸಾಕ್ಷಿನಾಶಕ್ಕೆ ಯತ್ನ ಮಾಡಿರುವಂಥದ್ದು. ಹೇಳ್ಕೊಳ್ಳೋದಕ್ಕೆ ದೊಡ್ಡ ಸೆಲೆಬ್ರಿಟಿ ಕರ್ನಾಟಕದಲ್ಲಿ. ಸಾಕ್ಷಿನಾಶಕ್ಕೆ ಹಣ ಕೊಟ್ಟಿದ್ದು ಕೂಡ ದರ್ಶನ್. ಯಾಕಂದ್ರೆ ಸೆಲೆಬ್ರಿಟಿ ತನ್ನ ಮೇಲೆ ಬರಬಾರ್ದು, ಇವರಿಗೆ ಜ್ಞಾನೋದಯ ಆಗೋತ್ತಿಗೆ ಆತನ ಪ್ರಾಣ ಹೋಗಿತ್ತು. ಹೀಗಾಗಿ ನಂತರ ಇದೆಲ್ಲ ನನಗೆ ಬರಬಾರ್ದು, ಯಾಕಂದ್ರೆ ಇವರ ಕ್ರೌರ್ಯದ ಮುಖ ಹೊರ ಜಗತ್ತಿಗೆ ಗೊತ್ತಾಗಬಾರ್ದು, ನಾವು ಬಹಳ ಸಾಧುಗಳು ಅನ್ನುವಂತಹ ರೀತಿಯಲ್ಲಿ ತೋರಿಸ್ಕೊಳ್ಬೇಕಾದಂಥ ಅನಿವಾರ್ಯತೆಯನ್ನು ಪ್ರದರ್ಶನ ಮಾಡಿರುವಂಥದ್ದು. ಹಲ್ಲೆ ವೇಳೆ ಸ್ಥಳದಲ್ಲೇ ಇದ್ದಂತಹ ದರ್ಶನ್ ಅಷ್ಟೇ ಅಲ್ಲ, ಆತನ ಮೇಲೆ ರಕ್ತ ಬರುವಾಗ ಕೂಡ ದರ್ಶನ್ ಅಲ್ಲೇ ನಿಂತಿರ್ಬೇಕು. ಇಲ್ಲದಿದ್ದರೆ ಆತನ ಬಟ್ಟೆ ಮೇಲೆ ರಕ್ತ ಬೀರೋದಕ್ಕೆ ಸಾಧ್ಯ ಇಲ್ಲ. ಶೆಡ್ CCTVಯಲ್ಲಿ ದರ್ಶನ್ನ ದೃಶ್ಯವೂ ಕೂಡ ಸೆರೆಯಾಗಿದೆ. ಆತನ ಓಡಾಟ, ಆತ ಅಲ್ಲಿಗೆ ಬಂದಿರುವಂಥದ್ದು, ಅಲ್ಲಿಂದ ಹೋಗಿರುವಂಥದ್ದು ಇವೆಲ್ಲವೂ ಕೂಡ ಸೆರೆಯಾಗಿದೆ. ಅಷ್ಟೇ ಅಲ್ಲದೆ ಸ್ಟೋನಿ ಬ್ರೂಕ್ನಲ್ಲಿ ಕೊಲೆಗೂ ಮುಂಚಿತವಾಗಿಯೂ ಪಾರ್ಟಿ ಮಾಡಿದ್ದ, ಕೊಲೆ ಆದ ನಂತರವೂ ಕೂಡ ಪಾರ್ಟಿ ಮಾಡಿದ್ದ. ಇಂತಿಂಥ ಮನುಷ್ಯರು ಇರ್ತಾರೆ ಅಂತೇಳಿ. ಅಂದರೆ ಒಂದು ಕೊಲೆ ಮಾಡಿದ ನಂತರವೂ ಕೂಡ ಹೋಗಿ ಪಾರ್ಟಿ ಮಾಡ್ತಾರೆ ಅಂತ ಹೇಳಿದ್ರೆ ಯಾವ ರೌಡಿಗಳ ಪಟಾಲಂಗಿಂತ ಕಡಿಮೆ ಇಲ್ಲ. ದರ್ಶನ್ ಬಟ್ಟೆ, ಶೂನಲ್ಲಿ ಸ್ವಾಮಿಯ ರಕ್ತದ ಕಲೆಗಳು ಕೂಡ ಇದ್ವು. ಅದು ಕೂಡ ಈಗಾಗಲೇ ಸಿಕ್ಕಿರುವಂಥದ್ದು. ಇದು ದರ್ಶನ್ಗೆ ಸಂಬಂಧಪಟ್ಟಂತೆ ಇರುವಂಥದ್ದು ಬಹಳ ಮುಖ್ಯವಾಗಿ ಚಾರ್ಜ್ ಶೀಟ್ನಲ್ಲಿ. ಇನ್ನು A3 ಪವನ್, ಈತ ಆ ಕಡೆಗೂ ಈ ಕಡೆಗೂ ನೆಟ್ವರ್ಕ್. ಈತ ದರ್ಶನ್ ಮತ್ತು ಪವಿತ್ರ ಗೌಡರ ನಡುವಿನ ನೆಟ್ವರ್ಕ್ ಇದ್ದಂಗೆ ಈತ ಇರುವಂಥದ್ದು. ಪವಿತ್ರ ಹೆಸರಿನಲ್ಲಿ ಸ್ವಾಮಿ ಜೊತೆಗೆ ಚಾಟಿಂಗ್ ಮಾಡಿದವನು ಕೂಡ ಇವನೇ. ಇನ್ನು ಕಿಡ್ನಾಪರ್ಸ್ ಜೊತೆಗೂ ಕೂಡ ಈತ ನಿರಂತರವಾದಂತಹ ಸಂಪರ್ಕದಲ್ಲಿ ಇದ್ದಂತಹ ವ್ಯಕ್ತಿ. ಇಬ್ಬರ ನಡುವಿನ ಕೊಂಡಿಯಾಗಿಯೂ ಕೂಡ ಕೆಲಸ ಮಾಡಿದಂತಹ ವ್ಯಕ್ತಿ. ರಾಘವೇಂದ್ರ ಜೊತೆಗೂ ಕೂಡ ಈತ ಸಂಪರ್ಕದಲ್ಲಿ ಇದ್ದ ಈ ಪವನ್. ಅಷ್ಟೇ ಅಲ್ಲದೆ ಶೆಡ್ಗೆ ಹೋಗಿ ಸ್ವಾಮಿ ಮೇಲೆ ಹಲ್ಲೆಯನ್ನು ಕೂಡ ಈತ ನಡೆಸಿದ್ದಾನೆ. ನಂದು ಒಂದು ಇರಲಿ, ನಂದು ಒಂದು ಏಟು ಇರಲಿ ಅನ್ನೋ ರೀತಿಯಲ್ಲಿ ಈತ ಕೂಡ ಹೊಡೆದಿದ್ದಾನೆ. ಪವನ್ ಬಟ್ಟೆ ಮೇಲೂ ಕೂಡ ಸ್ವಾಮಿಯ ರಕ್ತದ ಕಲೆಗಳಿದ್ದಂಥದ್ದು ದೃಢಪಟ್ಟಿದೆ. ಆತನ ಮೈ ಮೇಲೂ ಕೂಡ ಆತನ ಮೈ ಮೇಲಕ್ಕೂ ಕೂಡ ಸ್ವಾಮಿಯ ರಕ್ತದ ಕಲೆಗಳು ಅಂಟಿಕೊಂಡಿದ್ವು. ಇನ್ನು ರಾಘವೇಂದ್ರ A4, ಈ ವ್ಯಕ್ತಿನೇ ತನ್ನನ್ನು ತಾನು ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ. ಬಹುಶಃ ಕೊಲೆಗೂ ಕೂಡ ಈತನೇ ಅಧ್ಯಕ್ಷ. ಚಿತ್ರದುರ್ಗ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಈತ. ಕೇವಲ ಅಭಿಮಾನಿಗಳ ಸಂಘಕ್ಕೆ ಮಾತ್ರ ಅಲ್ಲ, ಆತನ ಎಲ್ಲ ಕೃತ್ಯಗಳಿಗೂ ಕೂಡ ಅಧ್ಯಕ್ಷನ ರೀತಿಯಲ್ಲಿ ಕೆಲಸ ಮಾಡಿದ್ದಾನೆ. ಸ್ವಾಮಿಯ ಕಿಡ್ನಾಪ್ ಹಲ್ಲೆಯಲ್ಲಿ ಪ್ರಮುಖ ಪಾತ್ರವನ್ನ ಈತ ವಹಿಸಿದ್ದ. ಯಾಕಂದ್ರೆ ಇವನೇ ಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದಂಥವನು. ಕೊಲೆಯಾದಂತಹ ಸ್ಥಳದಲ್ಲೂ ಕೂಡ ಹಾಜರಿದ್ದ. ಸಾಕ್ಷ್ಯವೂ ಕೂಡ ಇದೆ ಈತನ ವಿರುದ್ಧ. ಈತ ಅಲ್ಲೇ ಇದ್ದ ಅಂತೇಳಿ. ಸ್ವಾಮಿ ಮೈ ಮೇಲಿದ್ದಂತಹ ಆಭರಣಗಳನ್ನು ಕೂಡ ಕದ್ದಿದ್ದ. ಕರ್ಕೊಂಡು ಬಂದಿದ್ದು ಮಾತ್ರ ಅಲ್ಲ, ಕೊಂದಿದ್ದು ಮಾತ್ರ ಅಲ್ಲ, ನಂತರ ಆತನ ಮೈ ಮೇಲಿದ್ದ ಆಭರಣವನ್ನು ಕೂಡ ಕದ್ದಿದ್ದ ಈ ರಾಘವೇಂದ್ರ. ಹೇಳ್ಕೊಳ್ಳೋದಕ್ಕೆ ಅಭಿಮಾನಿ ಸಂಘದ ಅಧ್ಯಕ್ಷ.
ಅಂದರೆ ಎಂಥ ವ್ಯಕ್ತಿ ಮತ್ತು ಎಂಥ ಅಧ್ಯಕ್ಷ ಅನ್ನೋದು ಗೊತ್ತಾಗುತ್ತೆ. ಇನ್ನು A5 ನಂದೀಶ ಹಲ್ಲೆ ಮಾಡುವಾಗ ಈತ ಕೂಡ ಜೊತೆಗೆ ಇದ್ದ. ನಂದು ಒಂದು ಏಟಿರಲಿ ಅಂತ ಹೇಳ್ಕೊಂಡು ಹೊಡೆದಿದ್ದಾನೆ. ಸ್ವಾಮಿ ಮೇಲೆ ಅತ್ಯಂತ ತೀವ್ರವಾಗಿ ಹಲ್ಲೆ ನಡೆಸಿರುವಂತಹ ವ್ಯಕ್ತಿಗಳಲ್ಲಿ ನಂದೀಶ ಕೂಡ ಒಬ್ಬ. ನಂದೀಶ ಆ ಕೆಲಸವನ್ನು ಮಾಡಿದ. ನಂತರ ವಾಹನಕ್ಕೆ ಶವವನ್ನು ಶಿಫ್ಟ್ ಕೂಡ ಮಾಡಿದ್ದಾನೆ. ಮನೆಯಲ್ಲಿ ಬಹಳ ಕಷ್ಟಗಳಿದ್ದಾವೆ. ಆದರೆ ಇವರುಗಳಿಗೆ ಟಿ ಬಾಸ್ ಅನ್ನುವಂತಹ ಒಂದು ಫಾಲ್ಸ್ ಅಭಿಮಾನ ಇದೆಯಲ್ಲ, ಆ ಅಭಿಮಾನದಲ್ಲಿ ಈ ರೀತಿಯ ಕೃತ್ಯಗಳನ್ನು ಮಾಡಿದ್ದಾರೆ. ಮೃತದೇಹ ಹೊತ್ತುಕೊಂಡು ಬಂದಿದ್ದಂತಹ ವ್ಯಕ್ತಿಯು ಕೂಡ ಇದೇ ನಂದೀಶ. ಒಂದು ರೀತಿಯಲ್ಲಿ ಹೆಣ ಹೊರಡುವಂತಹ ಕೆಲಸವನ್ನು ಮಾಡಿದಂಥವ್ನು ಇವನೇ ಅಂತೇಳಿ. ಇನ್ನು A6 ಜಗದೀಶ ಜಗ್ಗ ಅಂತೇಳಿ ಈತನನ್ನು ಕರೀತಾರೆ. ಚಿತ್ರದುರ್ಗದಿಂದ ಬಂದಿದ್ದಂತಹ ತಂಡದ ಸದಸ್ಯ ಈತ. ಆಟೋ ಡ್ರೈವರ್ ಇವನು ಕೂಡ ಡಿ ಬಾಸ್ನ ಅಭಿಮಾನಿ. ಸ್ವಾಮಿಯನ್ನ ಅಪಹರಿಸಿ ಕರೆಸಿದಂತಹ ಟೀಮ್ನ ಸದಸ್ಯ ಈ ಜಗ್ಗ. ಇವನಿಗೂ ಕೂಡ ಸ್ವಾಮಿಗೆ ಹೊಡಿತಾ ಇದ್ದಾಗ ಈತ ಹೊರಗಡೆ ಇದ್ದ. ಕೊಲೆ ಮಾಡಿದಂತಹ ಬಳಿಕ ಎಸ್ಕೇಪ್ ಆಗ್ತಾನೆ ಈ ಜಗ್ಗ. ಯಾವಾಗ ಹೆಣ ಬೀಳುತ್ತೋ ನಂತರ ಎಸ್ಕೇಪ್ ಆಗ್ತಾನೆ. ಕಿಡ್ನ್ಯಾಪ್ ನಂತರ ಕರೆತರುವಾಗ CCTVಯಲ್ಲಿ ಈತ ಇದ್ದಂಥದ್ದು ಕೂಡ ಸರಿಯಾಗಿದೆ, ಜಗ್ಗ ಇದ್ದಂಥದ್ದು. ಇನ್ನು ಅನುಕುಮಾರ್ ಅಲಿಯಾಸ್ ಅನು, ಇವನು ಕೂಡ ಅಷ್ಟೇ. ಈತನ ಮನೆಯವರ ಪರಿಸ್ಥಿತಿ ಏನಾಗಿದೆ ಅನ್ನೋದು ನಿಮಗೆಲ್ಲ ಗೊತ್ತಿರುವಂಥದ್ದು. ಚಿತ್ರದುರ್ಗದಿಂದ ಬಂದಿದ್ದಂಥ ತಂಡದ ಸದಸ್ಯ. ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡ್ಕೊಂಡಿರ್ತಾರೆ, ಆರಾಮಾಗಿ ಬದುಕಿರ್ತಿದ್ದ, ಆರಾಮಾಗಿ ಇರ್ತಿದ್ದ ಈತ. ಆದರೆ ಈಗ ಜೈಲಿನಲ್ಲಿ ಮುದ್ದೆ ಮುರಿಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾನೆ ಈ ಅಭಿಮಾನಕ್ಕಾಗಿ. ಕೊಲೆ ಮಾಡಿದಂತಹ ಬಳಿಕ ಎಸ್ಕೇಪ್ ಆಗ್ತಾನೆ ಈ ಅನು ಕೂಡ. ಅಪಹರಣದ ವೇಳೆ CCTVಯಲ್ಲಿ ಈತನ ಉಪಸ್ಥಿತಿಯು ಕೂಡ ಸೆರೆಯಾಗಿತ್ತು. ಇನ್ನು ಮೊಬೈಲ್ನಲ್ಲಿ ಚಾಟಿಂಗ್ ಸಾಕ್ಷಿಗಳು ಕೂಡ ಈತನ ಮೊಬೈಲ್ನಿಂದ ಸಿಕ್ಕಿದೆ ಈ ಡಿ ಗ್ಯಾಂಗ್ ಒಟ್ಟು ಆಕ್ಟಿವಿಟೀಸ್ ಬಗ್ಗೆ. ಇನ್ನು ರವಿ ಅಲಿಯಾಸ್ ರವಿಶಂಕರ್, ಈತ ಚಿತ್ರದುರ್ಗದಲ್ಲಿ ಕಾರು ಚಾಲಕನಾಗಿದ್ದಂತಹ ರವಿ. ಈತನು ಕೂಡ ನನಗೇನೂ ಗೊತ್ತಿಲ್ಲ ಅನ್ನೋಂಥ ರೀತಿಯಲ್ಲಿ ಕೊನೆಗೋಗಿ ಪೊಲೀಸರ ಮುಂದೆ ಸರೆಂಡರ್ ಆಗ್ತಾನೆ. ಆದರೆ ಸ್ವಾಮಿಯನ್ನು ದುರ್ಗದಿಂದ ಬೆಂಗಳೂರಿಗೆ ಕರೆತಂದಿದ್ದಂಥ ವ್ಯಕ್ತಿ ಈತನೇ. 4,000 ರೂಪಾಯಿನ ಏನೋ ಬಾಡಿಗೆಗೆ ಬಂದಿದ್ದಂತೆ. ಕೊಲೆ ಬಳಿಕ ಉಳಿದ ಆರೋಪಿಗಳನ್ನು ಕರ್ಕೊಂಡು ಈತನೇ ಹೋಗ್ತಾನೆ. ಇಲ್ಲಿ ಬಂದವನು ಇಲ್ಲ, ಅವನು ಶವವಾಗಿದ್ದಾನೆ, ನಂತರ ಹೋಗಿದ್ದಾನೆ. ಕೊಲೆ ಬಳಿಕ ಕಾರು ಜಪ್ತಿ ಮಾಡಲಾಗಿತ್ತು. ಹಾಗೆಂತೇಳಿ ಈ ವಿಚಾರ ಬೆಳಕಿಗೆ ಬರೋ ತನಕ ಈತ ಎಲ್ಲೂ ಕೂಡ ಬಾಯಿ ಬಿಟ್ಟಿರಲಿಲ್ಲ. ಬೆಳಕಿಗೆ ಬಂದ ನಂತರ ತಾನಾಗಿ ಹೋಗಿ ಸರೆಂಡರ್ ಆಗಿದ್ದಾನೆ. ಕಾರಿನಲ್ಲಿ ರೇಣುಕಾ ಸ್ವಾಮಿ ತಲೆ ಕೂದಲು ಕೂಡ ಪತ್ತೆಯಾಗಿದೆ. ಈತನ ಮನೆ, ಈತನ ತಾಯಿಯ ಪರಿಸ್ಥಿತಿ, ಈತನ ಮಕ್ಕಳ ಪರಿಸ್ಥಿತಿ ಏನಿದೆ ಅನ್ನೋಂಥದ್ದನ್ನು ಬಹುಶಃ ಆತ ಯೋಚನೆ ಮಾಡ್ತಿದ್ರೆ ಮೊದಲೇ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಿದ್ದ. ಅಟ್ಲೀಸ್ಟ್ ಈ ಕೇಸ್ನಿಂದ ಆತನ ಹೊರಗಿಡೋದಕ್ಕೆ ಚಾನ್ಸಸ್ ಇತ್ತು. ಇನ್ನು A9 ರಾಜು ಅಲಿಯಾಸ್ ಧನ್ರಾಜ್, ಈತ ದರ್ಶನ್ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದಂತಹ ವ್ಯಕ್ತಿ. ಹಲ್ಲೆ ಮಾಡುವಾಗ ಹಾಜರಿದ್ದು ಈತನೂ ಕೂಡ ದರ್ಶನ್ ಅಭಿಮಾನವನ್ನು ತನ್ನ ಹಲ್ಲೆ ಮೂಲಕವಾಗಿ ಪ್ರದರ್ಶಿಸಿದ್ದ. ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಂಥವನು ಇವನು. 700 ರೂಪಾಯಿಗೇನೋ 600 ರೂಪಾಯಿಗೆ ಮೆಗ್ಗರ್ ಮಿಷನ್ ಅನ್ನು ಪರ್ಚೇಸ್ ಮಾಡಿದಂಥವನು ಇವನು. ಮೆಗ್ಗರ್ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಈತನೇ ಅದನ್ನು ಪರ್ಚೇಸ್ ಮಾಡ್ಕೊಂಡಿದ್ದ. ಇನ್ನು ಶವ ಸಾಗಿಸುವಾಗಲೂ ಕೂಡ ಹಾಜರಿದ್ದಕ್ಕೆ ಸಾಕ್ಷ್ಯಗಳು ಲಭ್ಯವಾಗಿದ್ದಾವೆ A9 ಮೇಲೆ. ಇನ್ನು A10 ವಿನಯ್, ದೊಡ್ಡ ಬಿಸ್ನೆಸ್ ಮನ್ ಈತ, ದರ್ಶನ್ನ ಆಪ್ತ, ಸ್ಟೋನಿ ಬ್ರೂಕ್ನ ಮಾಲೀಕ, ಒಳ್ಳೆಯ ಬಿಸ್ನೆಸ್ ಮಾಡ್ಕೊಂಡಿದ್ದ. ಆದರೆ ದರ್ಶನ್ ಅಂತವರ ಸಹವಾಸ ಮಾಡಿದರೆ ಏನಾಗಬೇಕು ಅನ್ನೋಂಥದ್ದು ಈಗ ವಿಜಯಪುರ ಜೈಲಿನಲ್ಲಿ ಹೋಗಿ ಕೇಳಿದರೆ ಆತ ಹೇಳ್ಬೋದು. ಹಲ್ಲೆ ಮಾಡಿದವರ ಪೈಕಿ ಪ್ರಮುಖ ವ್ಯಕ್ತಿ ಇದೇ ವಿನಯ್. ಈತ ಕೂಡ ಮನಸೋ ಇಚ್ಛೆ ಹಲ್ಲೆ ಮಾಡಿದಂತೆ ಈ ವಿನಯ್ ಕೂಡ. ದರ್ಶನ್ ಜೊತೆಗೆ ಪಾರ್ಟಿಯಲ್ಲೂ ಕೂಡ ಭಾಗಿಯಾಗಿದ್ದ. ಸ್ಟೋನಿ ಬ್ರೂಕ್ ಪಬ್ನಲ್ಲಿ, ಅಲ್ಲಿಯ ಬಾರ್ನಲ್ಲಿ ಅಲ್ಲಿ ಪಾರ್ಟಿ ಮಾಡಿದ್ದ, ಅದರಲ್ಲೂ ಕೂಡ ಭಾಗಿಯಾಗಿದೆ. ಇನ್ನು A11 ನಾಗರಾಜು ಅಲಿಯಾಸ್ ನಾಗ, ಈತ ದರ್ಶನ್ನ ಮ್ಯಾನೇಜರ್ ನಾಗ. ಇವನಿಗೆ ದರ್ಶನ್ಗೆ ಎಲ್ಲ ರೀತಿಯಾದಂಥ ಫೆಸಿಲಿಟೀಸನ್ನು ಕೊಡುವಂಥದ್ದು, ಆತನನ್ನು ಖುಷಿಯಾಗಿಡುವಂಥದ್ದು. ಆ ಖುಷಿಯಾಗಿಡುವಂಥ ಕಾರಣಕ್ಕಾಗಿ ಸ್ವಾಮಿ ಮೇಲೆ ಹಲ್ಲೆಯೂ ಕೂಡ ಮಾಡಿ ಕಾಲಿನಿಂದ ಒದ್ದಿದ್ದ ನಾಗರಾಜು. ಕೊಲೆ ಬಳಿಕ ಮೃತದೇಹವನ್ನು ಸಾಗಿಸುವ ಕೆಲಸವೂ ಕೂಡ ಈತನದೇ ಇತ್ತು. ಯಾಕಂದರೆ ದರ್ಶನ್ನ ಮ್ಯಾನೇಜರ್ ಈತ, ಎಲ್ಲವನ್ನು ಕೂಡ ಮ್ಯಾನೇಜ್ ಮಾಡುವಂಥ ಕೆಲಸವನ್ನು ಮಾಡಿದ. ಮೂವರನ್ನ ಕರ್ಕೊಂಡು ಬಂದು ಶರಣಾಗತಿಗೆ ಬೇಕಾದ ವ್ಯವಸ್ಥೆಯನ್ನು ಕೂಡ ಮಾಡಿದಂಥವನು ಇದೇ ನಾಗ. ಇನ್ನು ಲಕ್ಷ್ಮಣ್, ಈತ ದರ್ಶನ್ನ ಕಾರು ಚಾಲಕ. ಲಕ್ಷ್ಮಣ ವಯಸ್ಸಾಗಿದೆ, ತಾನು ಕೆಲಸ ಮಾಡ್ತಿದ್ದಂಥ ಜಾಗದಲ್ಲಿ ಕೆಲಸ ಮಾಡ್ತಿದ್ದ. ಸ್ವಾಮಿ ಮೇಲೆ ಇವನು ಕೂಡ ಬಂದು ನಂದು ಒಂದಿರಲಿ ತಿಳ್ಕೊಂಡು ಹೊಡೆದಿದ್ದಾನೆ, ಹಲ್ಲೆ ಮಾಡಿದ್ದಾನೆ ಅನ್ನೋ ಆರೋಪ ಇದೆ. ಶವ ಎಸೆಯೋದಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಿದ್ದ. ಯಾಕಂದರೆ ದೊಡ್ಡವರ ಜೊತೆಗೆ ಕೆಲಸ ಮಾಡ್ತಿರೋದಕ್ಕೆ ಆ ದೊಡ್ಡವರ ಕೆಲಸಗಳಲ್ಲಿ ತಾನು ಕೂಡ ಇರಬೇಕು ಅನ್ನೋಂಥ ರೀತಿಯಲ್ಲಿ ತೊಡಗಿಸ್ಕೊಂಡಿದ್ದಾನೆ. ಇದೇ ಕಾರಣಕ್ಕಾಗಿ ಈಗ ಲಕ್ಷ್ಮಣ್ ಜೈಲು ಪಾಲಾಗಿದ್ದಾನೆ. ಇನ್ನು ದೀಪಕ್ A13 ದರ್ಶನ್ಗೆ ಆಪ್ತನಾಗಿದ್ದಂತಹ ವ್ಯಕ್ತಿ ದೀಪಕ್. ಶರಣಾಗತಿಗೆ ಆದವರಿಗೆ ತಲಾ 5 ಲಕ್ಷ ರೂಪಾಯಿ ಕೊಡಿಸುವಂತಹ ವ್ಯವಸ್ಥೆಯನ್ನು ಮಾಡಿದಂಥವನು ಇದೇ ದೀಪಕ್. ಶೆಡ್ನಲ್ಲಿ ಹಲ್ಲೆ ಮಾಡೋದಕ್ಕೂ ಕೂಡ ಆತನೇ ವ್ಯವಸ್ಥೆಯನ್ನು ಮಾಡಿದ್ದ, ಆತನು ಕೂಡ ಅಲ್ಲಿ ಇದ್ದ ಅಂತೇಳಿ ಇದರ ಪೂರಕವಾದಂಥ FSL ವರದಿಯೂ ಕೂಡ ಈಗ ಲಭ್ಯವಾಗಿದೆ, ಪೊಲೀಸರ ಕೈಯಲ್ಲಿದೆ. ಇನ್ನು A14 ಪ್ರದೋಷ್, ಈಗ ಆತನಿಗೆ ತನ್ನ ಅಪ್ಪನಿಗೆ ಹುಷಾರಿಲ್ಲ, ಅನಾರೋಗ್ಯ ಇದೆ, ಅವರನ್ನು ನೋಡಬೇಕು ಅಂತೆಲ್ಲ ಆಸೆ ಆಗಿದೆ ಅಂತೆ. ಆದರೆ ಸದ್ಯಕ್ಕೆ ಈತನನ್ನು ಹಿಂಡಲ್ಗಾ ಜೈಲಲ್ಲಿ ಇಟ್ಟಿದ್ದಾರೆ. ದರ್ಶನ್ ಜೊತೆಗೆ ಇದ್ದ, ಹಲ್ಲೆ ಮಾಡಿದ್ದ, ಅಷ್ಟೇ ಅಲ್ಲ ನಂತರ ಮೂವರನ್ನ ಸರೆಂಡರ್ ಕೂಡ ಮಾಡಿಸಿದ್ದ. ಸ್ವಾಮಿಯ ಮೊಬೈಲನ್ನು ಬಿಸಾಕಿದ್ದ, ಮೂವರಿಗೆ 30 ಲಕ್ಷ ರೂಪಾಯಿ ಅರೇಂಜ್ ಮಾಡಿಕೊಟ್ಟಿದ್ದ. ಈ ಎಲ್ಲ ಕೆಲಸಗಳನ್ನು ಮಾಡಿದಂಥವನು ಪ್ರದೋಷ್. ಶೆಡ್ನ CCTV ಫುಟೇಜನ್ನು ಕೂಡ ಡಿಲೀಟ್ ಮಾಡಿದಂತಹ ವ್ಯಕ್ತಿ.
ಈತನೇ ಶೆಡ್ನಲ್ಲಿ ಕೆಲಸ ಮಾಡಿಕೊಂಡಿದ್ದಂತಹ ವ್ಯಕ್ತಿ ಇನ್ನೊಬ್ಬ ಕಾರ್ತಿಕ್ ಅಲಿಯಾಸ್ ಕಪ್ಪೆ. ಈತ ಈ ಒಂದು ಕೃತ್ಯ ನಡೆದ ನಂತರ ಹಣ ನೀಡಿದ ಬಳಿಕ ಶವವನ್ನು ಸಾಗಿಸಿದ್ದ. ದುಡ್ಡಿಗಾಗಿ ಮಾಡಿರುವಂತಹ ವ್ಯಕ್ತಿ ಪೊಲೀಸರ ಮುಂದೆ ಸರೆಂಡರ್ ಕೂಡ ಆಗಿದ್ದ. ನಾವೇ ಕೊಂದಿರೋದು ಅಂತ ತಿಳ್ಕೊಂಡೆಲ್ಲ ಬಿಲ್ಡಪ್ ಕೊಡುವಂಥ ಕೆಲಸ ಮಾಡ್ದ. ಇನ್ನು A16 ಕೇಶವಮೂರ್ತಿ ಈತನೂ ಅಷ್ಟೇ ಶವ ಸಾಗಿಸಿರುವಂತಹ ಆರೋಪಿ 5 ಲಕ್ಷ ಹಣವನ್ನು ಕೂಡ ಇದಕ್ಕಾಗಿ ಪಡ್ಕೊಂಡಿದ್ದ. ಶವವನ್ನು ಡಿಸ್ಪೋಸ್ ಮಾಡ್ತಾನೆ, ಪೊಲೀಸರ ಮುಂದೆ ಸರೆಂಡರ್ ಆಗ್ತಾನೆ. ಅಂದರೆ ಈ ಕೃತ್ಯವನ್ನು ಎಸಗಿದ್ದು ನಾವು ಅಂತ ಒಪ್ಕೊಳ್ಳೋದಕ್ಕೆ ಬೇಕಾಗಿದ್ದಂಥ ವ್ಯಕ್ತಿಗಳು ಇವರು. ನಿಖಿಲ್ ಈತ ಕೂಡ ಶವ ಸಾಗಿಸಿದಂತಹ ಆರೋಪಿ 5 ಲಕ್ಷ ರೂಪಾಯಿ ಹಣವನ್ನು ಇವನು ಕೂಡ ಪಡ್ಕೊಂಡಿದ್ದ ಮತ್ತು ಈ ಪ್ರಕರಣದಲ್ಲಿ ಈತನ ಕೂಡ ಪೊಲೀಸರ ಮುಂದೆ ಸರೆಂಡರ್ ಆಗ್ತಾನೆ. ಈ ಮೂಲಕವಾಗಿ ಈ 17 ಮಂದಿಯ ಬಗ್ಗೆ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಇವೆಲ್ಲವೂ ಕೂಡ ಒಂದು ಕಡೆ ಆದರೆ ಎರಡನೇ ಸುದ್ದಿ ಕಡೆ ಹೋಗೋಣ. ಜೈಲಲ್ಲಿರುವಂತಹ ದರ್ಶನ್ಗೆ ಟೆನ್ಷನ್ ಕಡೆಗೆ ವಿಜಯಲಕ್ಷ್ಮಿಯೇ ಬೇಕಾಯಿತು. ಚಾರ್ಜ್ ಕಂಡು ಪವಿತ್ರ ಪರದಾಟ. ಇದುವೇ ಚದುರಂಗದ ಎರಡನೇ ಸ್ಟೋರಿ, ಜೈಲಲ್ಲಿ ಪರದಾಟ. ಜೈಲು ಹಕ್ಕಿಗಳಿಗೆ ಇವತ್ತು ತಳಮಳ ಬಹಳ ಜೋರಾಗಿತ್ತು. ಇಬ್ರು ಅದರಲ್ಲೂ ಬಹಳ ಮುಖ್ಯವಾಗಿ A1 ಮತ್ತು A2 ಏನೇನು ಮಾಡಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತಾ ಹೋಗ್ತೀನಿ. ದಾಸನ ತಳಮಳ ಹೇಗಿತ್ತು? ಬಳ್ಳಾರಿ ಜೈಲಿನಲ್ಲಿ ದಾಸನಾಗಿದ್ದಾನೆ ದರ್ಶನ್. ಈಗ ಚಾರ್ಜ್ ಶೀಟ್ ಸಲ್ಲಿಕೆಯಿಂದಾಗಿ ದರ್ಶನ್ಗೂ ಕೂಡ ಟೆನ್ಷನ್ ಜಾಸ್ತಿ ಆಗಿದೆ. ಈಗಲಾದರೂ ಬೇಲ್ ಸಿಗುತ್ತಾ ಅನ್ನೋದು ಒಂದು ಟೆನ್ಷನ್. ಇನ್ನೊಂದು 3991 ಪುಟಗಳಲ್ಲಿ ಚಾರ್ಜ್ ಶೀಟ್ನಲ್ಲಿ ಅಷ್ಟು ದೊಡ್ಡ ಚಾರ್ಜ್ ಶೀಟ್ ಇದೆ ಅಂತ ಕ್ಷಣನೇ ಶಾಕ್ ಆಗಿದೆ. ಯಾಕೆಂದರೆ ತನ್ನ ಜಾತಕ ಹೆಂಗೆಲ್ಲ ಬಯಲಾಗಿದೆ ಅನ್ನೋದು ಜನರಿಗೂ ಕೂಡ ಇನ್ನೂ ಸಂಪೂರ್ಣ ವಿವರವಾಗಿ ಗೋಚರ ಆಗುವಂಥದ್ದು ಇದೆ. ಈಗ ಸಾಕ್ಷಿಗಳ ನಂಬರ್ ಕೇಳಿಯೂ ಕೂಡ ಸುಸ್ತಾಗಿದ್ದಾನೆ ದರ್ಶನ್. ಬಳ್ಳಾರಿ ಜೈಲಿನಿಂದ ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾನೆ. ಅಲ್ಲಿ ಜೈಲಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಜೈಲಿನಿಂದ ಲ್ಯಾಂಡ್ಲೈನ್ ಮೂಲಕವಾಗಿ ಫೋನ್ ಮಾಡಿದ್ದಾನೆ ದರ್ಶನ್. ಸುಮಾರು 5 ನಿಮಿಷಗಳ ಕಾಲ ಆತನಿಗೆ ಮಾತನಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. 10 ನಿಮಿಷದವರೆಗೆ 10 ನಿಮಿಷ ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ದರ್ಶನ್ ಮಾತುಕತೆಯನ್ನು ಕೂಡ ನಡೆಸಿರುವಂಥದ್ದು. ಚಾರ್ಜ್ ಶೀಟ್ ಬಗ್ಗೆ ಮಾಹಿತಿಯನ್ನು ಕೇಳಿದ್ದಾನೆ ದರ್ಶನ್ ಮತ್ತು ಏನು ಪರಿಸ್ಥಿತಿ ಇದೆ ವಕೀಲರ ಜೊತೆ ಮಾತನಾಡೋಕ್ಕೂ ಕೂಡ ಫೋನ್ ಕೇಳಿರುವಂತಹದ್ದು ದರ್ಶನ್. ಬಳ್ಳಾರಿ ಜೈಲಾಧಿಕಾರಿಗಳ ಬಳಿಯಲ್ಲಿ ಫೋನ್ ಕೇಳಿ ದರ್ಶನ್ ಕರೆಯನ್ನು ಮಾಡಿ ನಂತರ ಮಾತನಾಡಿರುವಂಥದ್ದು. ಚಾರ್ಜ್ ಶೀಟ್ ಬಗ್ಗೆ ನನಗೆ ಮಾಹಿತಿ ಪಡಿಬೇಕು ಅನ್ನುವಂತಹ ಬೇಡಿಕೆಯನ್ನು ಮುಂದಿಟ್ಟುಕೊಂಡೇ ಈ ಒಂದು ಫೋನ್ ಕಾಲನ್ನು ಮಾಡಿದ್ದಾರೆ ಮತ್ತು ನಾಳೆ ದರ್ಶನ್ ವಕೀಲರು ಜೈಲಿಗೆ ಬರುವಂತಹ ಸಾಧ್ಯತೆ ಇದೆ. ಅಲ್ಲಿ ಅವರಿಗೆ ವಿಚಾರಗಳನ್ನು ಹೇಳ್ಬೋದು. ಇನ್ನೊಂದು ಕಡೆಯಲ್ಲಿ ಪವಿತ್ರ ಆಕೆಯ ಪರದಾಟ ಹೆಂಗಿತ್ತು ಅನ್ನೋದನ್ನು ಕೂಡ ನಾವು ನೋಡಲೇಬೇಕಾಗಿರುವಂಥದ್ದು. ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದ್ದಂತೆ ಪವಿತ್ರ ಗೌಡಳಿಗೂ ಕೂಡ ಟೆನ್ಷನ್ ಶುರುವಾಗಿದೆ. ಸದ್ಯ ಈಕೆ ಆರಾಮಾಗಿರುವಂಥದ್ದು ಪರಪ್ಪನ ಅಗ್ರಹಾರ ಜೈಲು ನಲ್ಲಿನೇ ಆಕೆಯನ್ನು ಮುಂದುವರಿಸಿರೋದ ಕಾರಣದಿಂದಾಗಿ. ಯಾಕಂದರೆ ದರ್ಶನನ್ನು ಬಳ್ಳಾರಿ ಜೈಲಲ್ಲಿ ಹಾಕಿಟ್ಟಿದ್ದಾರೆ. ಆತಂಕ ಭಯ ಏನಾಗುತ್ತೋ ಅನ್ನುವಂತಹ ಚಿಂತೆಯೂ ಕೂಡ ಸದ್ಯಕ್ಕೆ ಪವಿತ್ರಾಳಿಗೆ ಕಾಡ್ತಾ ಇದೆ. ಬಹುಶಃ ಈ ಭಯ ಮೊದಲೇ ಇದ್ದಿರ್ತಿದ್ರೆ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಿರಲಿಲ್ಲ. ಯಾರೊಂದಿಗೂ ಕೂಡ ಮಾತನಾಡದೆ ಕೆಲ ಸಮಯ ಮೌನಕ್ಕೆ ಶರಣಾಗಿದ್ಲು ಪವಿತ್ರ ಗೌಡ ಅನ್ನುವಂತಹ ಮಾಹಿತಿ ಇದೆ. ಚಾರ್ಜ್ ಶೀಟ್ ಬಗ್ಗೆ ಜೈಲಧಿಕಾರಿ ಮತ್ತು ಸಿಬ್ಬಂದಿಯಿಂದ ಮಾಹಿತಿ ಪಡೆಯುವಂತಹ ಪ್ರಯತ್ನವನ್ನು ಕೂಡ ಈಕೆ ಮಾಡಿಕೊಂಡಿದ್ದಾಳೆ. ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಸೇರಿಸಲಾಗಿದೆ ಅನ್ನುವಂಥದ್ರ ಬಗ್ಗೆ ಕೂಡ ಪವಿತ್ರ ಕೇಳ್ಕೊಂಡಿದ್ದಾಳೆ. ಆದರೆ ಜೈಲಧಿಕಾರಿಗಳಿಗೆ ಮಾಹಿತಿ ಇರೋದಿಲ್ಲ. ಅಂತಿಮವಾಗಿ ವಕೀಲರ ಜೊತೆಗೆ ಮಾತನಾಡಬೇಕಾಗತ್ತೆ. ಚಾರ್ಜ್ ಶೀಟ್ನಲ್ಲಿ ಏನಿದೆ ಅನ್ನೋದರ ಬಗ್ಗೆ ಸಹ ಬಂದಿಗಳೊಂದಿಗೂ ಕೂಡ ಈಕೆ ಚರ್ಚೆಯನ್ನು ನಡೆಸಿದಾಳಂತೆ. ಪೊಲೀಸರು ಯಾರೆಲ್ಲ ಸಾಕ್ಷ್ಯವನ್ನು ಕಲೆ ಹಾಕಿದ್ದಾರೆ ಅನ್ನುವಂತಹ ಟೆನ್ಷನ್ಗೂ ಕೂಡ ಒಳಗಾಗಿದ್ದಾಳೆ. ಇನ್ನು ಭಾಳ ಮುಖ್ಯವಾಗಿ ಈ ತಾಯಿಯನ್ನು ನೆನೆದು ಆಕೆಯ ಮಗಳು ಭಾವುಕಳಾಗಿದ್ದು, ಸಹಜವಾಗಿ ಅಮ್ಮ ಎಂಥವಳೇ ಆಗಿದ್ರು ಕೂಡ ಮಗಳಿಗೆ ಅಮ್ಮನೇ. ಅಮ್ಮನನ್ನ ಬಿಟ್ಟು ಅಮ್ಮ ಅನ್ನುವಂಥದ್ದಕ್ಕೆ ಪರ್ಯಾಯ ಬೇರೆ ಯಾವುದೂ ಇರೋದಿಲ್ಲ. ಆಕೆ ಎಂಥದೇ ಆಗಿದ್ರು ಕೂಡ ತನ್ನ ಮಗಳ ವಿಚಾರದಲ್ಲಿ ಆತ ಅಮ್ಮನ ರೀತಿಯಲ್ಲಿ ಆಕೆಯೂ ಕೂಡ ವರ್ತಿಸ್ತಾ ಇರ್ತಾಳೆ, ಆ ಪ್ರೀತಿಯನ್ನು ತೋರಿಸ್ತಾ ಇರ್ತಾಳೆ. ಅಮ್ಮನ ನೆನೆದು ಮಗಳು ಭಾವುಕಳಾಗಿದ್ಲು. ಪವಿತ್ರ ಗೌಡರ ಮಗಳು ಭಾವನಾತ್ಮಕವಾದ ಪೋಸ್ಟ್ ಒಂದನ್ನು ಕೂಡ ಹಾಕಿದ್ದಾಳೆ. ಕಷ್ಟದ ಸ್ಥಿತಿಯಲ್ಲಿ ನೀನು ನನ್ನೊಂದಿಗೆ ಇರ್ತಾ ಇದ್ದೆ, ನಿನ್ನನ್ನು ಪಡೆಯೋಕೆ ನಾನು ಅದೃಷ್ಟ ಮಾಡಿದ್ದೆ, ಮಿಸ್ ಯು ಅಮ್ಮ ಅಂತ ಪವಿತ್ರಾಳ ಮಗಳು ಪೋಸ್ಟ್ ಮಾಡಿದ್ದಾಳೆ. ಪವಿತ್ರ ಗೌಡ ಮಗಳು ಈ ರೀತಿಯಂಥ ಭಾವನಾತ್ಮಕ ಪೋಸ್ಟನ್ನು ಇವತ್ತು ಇನ್ಸ್ಟಾಗ್ರಾಮ್ನಲ್ಲಿ ಮಾಡಿರುವಂಥದ್ದು. ಇದೆಲ್ಲವೂ ಕೂಡ ಇರುತ್ತೆ. ಯಾಕಂದರೆ ತಾಯಿ ಮಗಳ ಸಂಬಂಧವನ್ನು ನಾವು ಆಕೆ ಯಾವುದೇ ರೀತಿಯಂಥ ಕ್ರೂರಿಯಾಗಿದ್ದರೂ ಕೂಡ ಅಥವಾ ಯಾವುದೇ ರೀತಿಯಾದಂಥ ಕೃತ್ಯದಲ್ಲಿ ಭಾಗಿಯಾಗಿದ್ದರೂ ಕೂಡ ಅಥವಾ ನಾಳೆ ಇವತ್ತು ಆಕೆ ಮೇಲಿರುವಂಥ ಆರೋಪಗಳು ನಾಳೆ ಸಾಬೀತಾದರೂ ಕೂಡ ಮಗಳಿಗೆ ಆಕೆ ತಾಯಿನೇ ಆಗಿರ್ತಾಳೆ. ಅದರಲ್ಲಿ ಏನು ಬದಲಾವಣೆಗಳು ಆಗುವುದಿಲ್ಲ. ಇದು ಇವತ್ತಿನ ಚದುರಂಗ. ನಮಸ್ಕಾರ.